ಎಸ್ ಸರ್, ನಾನು ಕೇಳಿದೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ತಂತ್ರಜ್ಞರಿಗೆ, ಚಿತ್ರೋದ್ಯಮ, ಪತ್ರಿಕೋದ್ಯಮದ ಗಣ್ಯರಿಗೆ, ಗೌರವಾನ್ವಿತ ಹಿರಿಯರಿಗೆ, ನಮ್ಮ ಎಲ್ಲ ಸ್ನೇಹಿತರಿಗೆ ಕಾಡಾ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. Event by Eagle Media Creations, ಲೊಕೇಶನ್ ಪಾಟ್ನಾ ಉತ್ಸವ ಲೆಗಸಿ, PRO ರಾಘವೇಂದ್ರ ಚಿತ್ರವಾಣಿಯ ಸುಧೀಂದ್ರ ವೆಂಕಟೇಶ್ ಸರ್, ನಾನು ರಶ್ಮಿ. ಕಾಡಾ ಒಂದು ಸೈಕಲಾಜಿಕಲ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಶ್ವತ್ ನಾಯಕ್ ಅವರು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅಮಿತ್ ಕುಮಾರ್ ಸಕ್ಸೇನಾ ಅವರು ಸ್ಪ್ಲೆಂಡೆಡ್ ಫಿಲ್ಮ್ಸ್ ಅನ್ನೋ ಬ್ಯಾನರ್ ಅಡಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇದೇ ನಿರ್ಮಾಣ ಸಂಸ್ಥೆ ಈ ಹಿಂದೆ ಹಲವಾರು ಹಿಂದಿ ಸಿನಿಮಾಗಳನ್ನ ನಿರ್ಮಾಣ ಮಾಡಿತ್ತು. ಅದರಲ್ಲಿ ಗೋಲ್ಡ್ ಫಿಶ್ ಅನ್ನೋ ಒಂದು ಸಿನಿಮಾ ಬಹಳ ಜನಪ್ರಿಯತೆಯನ್ನ ಗಳಿಸಿತ್ತು, ಹಾಗೆ ಒಂದು ಪ್ರಶಸ್ತಿ ಕೂಡ ದೊರಕಿತ್ತು ಸಿನಿಮಾಗೆ. ಅಂಡ್ ಅಮಿತ್ ಕುಮಾರ್ ಸಕ್ಸೇನಾ ಅವರು ಸ್ಪ್ಲೆಂಡೆಡ್ ಫಿಲ್ಮ್ಸ್ ಅವರು ಇದೇ ಮೊದಲನೇ ಬಾರಿಗೆ ಒಂದು ಕನ್ನಡ ಸಿನಿಮಾನ ನಿರ್ಮಾಣ ಮಾಡ್ತಿರೋದು, ಅದೇ ಕಾಡಾ ಸಿನಿಮಾ. ಜಯರಾಮ್ ಕಾರ್ತಿಕ್ ಅವರು ಹಾಗೆ ಕಾವ್ಯ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಚ್ಯುತ್ ಕುಮಾರ್ ಸರ್, ಉಗ್ರ ಮಂಜು ಸರ್ ಹಾಗೆ ದೊಡ್ಡ ತಾರಾ ಬಳಗನೆ ಸಿನಿಮಾದಲ್ಲಿದೆ. ಅಂಡ್ ಕಾಡಾ ಸಿನಿಮಾ ನಮ್ಮನ್ನೆಲ್ಲರನ್ನು ಕಾಡೋದಕ್ಕೆ ರೆಡಿ ಆಗಿದೆ. ಇದೇ ಏಪ್ರಿಲ್ 10ನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಕಾಡಾ ಸಿನಿಮಾ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ವಿಶಸ್ ನ ಹೇಳ್ತಾ, ಈಗ ಸಿನಿಮಾದ ಒಂದು ಟ್ರೈಲರ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಟ್ರೈಲರ್ ಪ್ಲೀಸ್. ಟ್ರೈಲರು ಇದೇ ಶುಕ್ರವಾರ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕಾಡಾ. ಅಂಡ್ ಈ ಒಂದು ಅದ್ಭುತ ಟ್ರೈಲರ್ಗೆ ಇಡೀ ಸಿನಿಮಾ ಟೀಮ್ಗೆ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ಸರ್, ಅಭಿನಂದನೆಗಳು JK ಅವರಿಗೆ. ಅಂಡ್ ಈಗ ಒಂದು ಸಾಂಗ್ ಇದೆ. ಈಗ ರ್ಯಾಪ್ ಸಾಂಗ್ಸ್ ಎಲ್ಲ ಕಡೆ ತುಂಬಾ ಟ್ರೆಂಡ್, ಹಿಂದಿ, ಇಂಗ್ಲಿಷ್, ಕನ್ನಡ ಯಾವ ಲ್ಯಾಂಗ್ವೇಜ್ ತಗೊಳ್ಳಿ ರ್ಯಾಪ್ ಸಾಂಗ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಸೊ ಹಾಗೆ ಕಾಡಾ ಸಿನಿಮಾದ ಒಂದು ರ್ಯಾಪ್ ಸಾಂಗ್ ಇದೆ, ಸಾಂಗ್ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. Thank you everybody for coming. That means a lot to us. And I'm sorry that I cannot be there. I just want to talk about the film for a minute. There's a lot of hard work, dedication, love that has gone into making this film. And when you see the film, that shows up. It's a really good film. I hope people go and see this film in the theaters. And we really need all of your help to write about the film and hope that it gets the love that it deserves from the people. Thank you for coming again, and I hope that you do write about the film and give the support that it needs. Thank you very much. ಇದೇ ನಾಡಿದ್ದು ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಾಧ್ಯಮದಿಂದನೇ ಸಿನಿಮಾಗಳನ್ನು ನಾವು ಜನಕ್ಕೆ ರೀಚ್ ಮಾಡೋಕ್ಕಾಗೋದು. ಎಷ್ಟೋ ಕಡೆ ಹೇಳ್ತಾರೆ ಚೆನ್ನಾಗಿರೋ ಕನ್ನಡ ಸಿನಿಮಾ ಬರ್ತಿಲ್ಲ, ಅಥವಾ ಥಿಯೇಟರ್ ಪ್ರಾಬ್ಲಮ್ಮು, ಏನೇನೋ ವಿಷಯಗಳು ಬರುತ್ತೆ. ಆದರೆ ನಿಮ್ಗಳ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸ್ಬೋದು. ಅದಕ್ಕೆ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಈ ಸಿನಿಮಾಗೆ ಒಳ್ಳೆಯದನ್ನು ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸೋಣ. ಹಾಗೆ ಕನ್ನಡ ಎಲ್ಲರೂ ಕನ್ನಡದಲ್ಲಿ ಇದ್ದೀವಿ, ಕನ್ನಡ ನಟರನ್ನು ಬೆಳೆಸೋಣ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಅವರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಚೆನ್ನಾಗಿದೆ ಟ್ರೈಲರ್, ಕಂಗ್ರ್ಯಾಚುಲೇಷನ್ಸ್. ಹೇಳಿ ನಿಮ್ಮ ಮಾತುಗಳಲ್ಲಿ. ಮೊದಲಿಗೆ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ತುಂಬ ಥ್ಯಾಂಕ್ಸ್ ನೀವು ಬಂದಿರೋದಕ್ಕೆ. ಆಲ್ರೆಡಿ ಮೇಡಮ್ ಹೇಳಿದ್ರು ಮತ್ತು ಎಲ್ಲರೂ ಹೇಳ್ತಾ ಇದ್ರು, ಕಾಡಾ ಸಿನಿಮಾ ಆ್ಯಕ್ಚುಲಿ ಹೆಸರಿಗೆ ತಕ್ಕಂತೆ ಇದು ಒಂದು ಕಾಡುವ ಸಿನಿಮಾ. ಸೊ ಫಸ್ಟ್ಲಿ ನಾನು ವಿಷ್ಣು ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸಿನಿಮಾದಲ್ಲಿ ನನಗೆ ಎಡಿಟರ್ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಅಮಿತ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಈ ಟೀಮ್ ಜೊತೆ, ಕಾಡಾ ಟೀಮ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ JK ಸರ್, ನಾನಂತೂ ನಿಮ್ಮ ವಾಯ್ಸ್ಗೆ, ಎಸ್ಪೆಷಲಿ ನಿಮ್ಮ ವಾಯ್ಸ್ ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ಸ್, ನಿಜವಾಗ್ಲೂ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ ನೋಡ್ಬಿಟ್ಟು. ನಿಜ ತುಂಬ ಚೆನ್ನಾಗಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು JK ಸರ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ರಾಮ್ ಸರ್, ಯು ಆರ್ ವಂಡರ್ಫುಲ್ ಆ್ಯಂಡ್ ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಮ್ಮ ಟೀಮಲ್ಲಿ ನಾನು ಹೇಳಬೇಕು, ಸತೀಶ್ ಬಾಬು ಸರ್, ಈಸ್ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಸದೀಕ್ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದ ವ್ಯಕ್ತಿ. ಸೊ
ನೀವು ಸಿನಿಮಾ ನೋಡಿದ್ರೆ ಖಂಡಿತ ಅವರ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕಾಡ ಸಿನಿಮಾ ಯಾಕೆ ನೋಡಬೇಕು ಅಂತ ಜಸ್ಟ್ ಒಂದು 3 ರೀಸನ್ಸ್ನ ಹೇಳ್ಬಿಡ್ತೀನಿ ಏನಕ್ಕೆ ಕಾಡ ಸಿನಿಮಾನ ನೋಡಬೇಕು ಅಂದ್ಬಿಟ್ಟು. ಆಲ್ರೆಡಿ ಹೇಳಿರೋ ಹಾಗೆ ಕಾಡ ಸಿನಿಮಾ ಪ್ರತಿಯೊಬ್ಬರನ್ನು ಕಾಡುತ್ತೆ. ನಾಟ್ ಓನ್ಲಿ ಲೈಕ್ ಸಿನಿಮಾ ಕತೆ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಜನರನ್ನ ತುಂಬ ಕಾಡಿಸುತ್ತೆ. ಯೂಶಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಒಂದು ಸಸ್ಪೆನ್ಸ್ ಇರುತ್ತೆ, ಕೊನೆವರೆಗೂ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಈ ಸಿನಿಮಾದ ವಿಶೇಷತೆ ಏನಂದರೆ ಫಸ್ಟಲ್ಲೇ ಎಲ್ಲ ರಿವೀಲ್ ಮಾಡ್ಬಿಡ್ತೀವಿ ನಾವು, ಕ್ಯಾರೆಕ್ಟರ್ಸ್ ಇರ್ಬೋದು, ಕತೆ ಇರ್ಬೋದು, ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಅಂಟಿಲ್ ದ ಲಾಸ್ಟ್ ಶಾಟ್ ಏನನ್ನೋದು ಗೊತ್ತಾಗೋದಿಲ್ಲ. ಬಟ್ ಆ ಲಾಸ್ಟ್ ಶಾಟ್ ನೋಡಾದ್ಮೇಲೆ ಆ ಒಂದು ಲಾಸ್ಟ್ ಶಾಟ್ ನಿಮಗೆ ಇಡೀ ಅಟ್ಲೀಸ್ಟ್ 1 or 2 days ನೀವು ಆ ಝೋನಲ್ಲಿ ಇರ್ತೀರಾ. ಖಂಡಿತ ಸಿನಿಮಾ ನಿಮ್ಗೆ ಕಾಡುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾತುಕತೆ ಸರ್. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. 2009ರಿಂದ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯನ ಕೊಟ್ಟು ಬೆಳೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರನ್ನ ನಾನು ಅವಾಗಿನ ನೋಡ್ತೇನೆ. ಆ್ಯಂಡ್ ಕಾಡ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ವಿಶ್ವ ಸರ್ ಅವ್ರದ್ದು. ವೆರಿ ರಿಯಲಿಸ್ಟಿಕ್ ಮೂವಿ. ಯಾಕಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವರು ವಾಟ್ ಎವರ್ ಆಗಿದೆಯಲ್ಲ, ಇದರ ರಿಯಲ್ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಆ್ಯಂಡ್ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯ ಅವನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಹೌ ಕ್ರೂಯಲ್ ಹಿ ಕ್ಯಾನ್ ಬಿ. ಆ್ಯಂಡ್ ಅಲ್ಲಿ ಒಂದು ಟ್ಯಾಗ್ ಇದೆ, ಐ ಡೋಂಟ್ ವಾಂಟ್ ಟು ಹರ್ಟ್, ಐ ವಾಂಟ್ ಟು ಕಿಲ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮನಸ್ಥಿತಿ ಇರುವಂಥ ಒಬ್ಬ ಮನುಷ್ಯ ಏನು ಮಾಡ್ಬೋದು ಸರ್ವೈವ್ ಆಗೋದಕ್ಕೆ, ಅವನ ಲೈಫ್ ಚೈಲ್ಡ್ಹುಡ್ಡಿಂದ ಹಿಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಕಾಡ ಸಿನಿಮಾ. ಮೊದಲನೇದಾಗಿ ಟೆಕ್ನಿಕಲ್ ಟೀಮ್ ಅಂತ ಅಂದರೆ ನಮ್ಮ ಸತೀಶ್ ಬಾಬು ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ನಮ್ಮ ಜೊತೆ ಇಲ್ಲ. ನನ್ನ ಮೊದಲನೇ ಸಿನಿಮಾ ಆಸ್ ಅ ಲೀಡ್ ಮಾಡಿದಾಗ ಜಸ್ಟ್ ಲವ್, ಅದರ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಸರ್. ಸೊ ವಿ ಮಿಸ್ ಹಿಮ್ ಅ ಲಾಟ್. ಈ ಒಂದು ಸಿನಿಮಾದಲ್ಲಿ ಮೇನ್ ಥಿಂಗ್ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಬಾಬು ಸರ್. ಆ್ಯಂಡ್ ನಾವು ಇದನ್ನು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ ಆಫ್ ದ ಥಿಂಗ್. ಆ್ಯಂಡ್ ಮಳೆ ಇತ್ತು, ಸಾಕಷ್ಟು ಕಷ್ಟಪಟ್ಟಿದ್ವಿ. ಸೊ ಅದರಲ್ಲಿ ಕಷ್ಟಪಟ್ಟಿರೋದು ಆರ್ಟಿಸ್ಟ್ ಬಿಟ್ಬಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಟರ್ ವಿಶ್ವ ಸರ್, ನಮ್ಮ ಕ್ಯಾಮ್ರಾಮ್ಯಾನು ಅರುಣ್ ಸುರೇಶ್ ಅವರು, ಮಧು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಟೈಮ್ನಲ್ಲಿ ಆ ಪ್ರೊವೈಡ್ ಮಾಡೋದಕ್ಕೆ ಆ ಜಾಗದಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅದನ್ನು ಮಾಡ್ಯಾರೆ. ದೆನ್ ಮಧು ಕುಮಾರ್ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿರೋರು. ಸೊ ಮಂಜು ಅಸೋಸಿಯೇಟ್ ಡೈರೆಕ್ಟರ್. ಬ್ಯೂಟಿಫುಲ್ ಇದೆ ವರ್ಕ್. ಡೇ ಆ್ಯಂಡ್ ನೈಟ್ ಅಲ್ಲಿ ವರ್ಕ್ ಮಾಡಿರೋದು, ಅಲ್ಲಿ ಸ್ಟೇ ಮಾಡಿ ಅಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬರ್ತಾ ಇತ್ತು. ಸೊ ವಿತ್ ದಟ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಬಿ ರಿಯಲಿ ಅಮೇಸ್ಡ್. ಕಂಪ್ಲೀಟ್ ರೇನ್ ಎಫೆಕ್ಟ್ನಲ್ಲೇ ಒಂದು ಫೈಟ್ ಮಾಡಿರೋವಂಥ ಸೀನು. ಓಕೆ, ನ್ಯಾಚುರಲ್. ಆ್ಯಂಡ್ ವಿತ್ ದಟ್ ಒಳ್ಳೊಳ್ಳೆ ಕಲಾವಿದರು. ರಾಮ್, ನಮ್ಮ ಉಗ್ರಂ ಮಂಜು, ಇಟ್ಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ. ಅದು ಖಂಡಿತ ಜನಕ್ಕೆ ತುಂಬ ಇಂಟ್ರೆಸ್ಟ್ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ಅಂದರೆ ಅಮಿತ್ ಸರ್ ತುಂಬ ಪ್ಯಾಷನೇಟ್ ಒಂದು ಪ್ರೊಡ್ಯೂಸರು. ಅವರ ಲಾಸ್ಟ್ ಮೂವಿ ತುಂಬ ಚೆನ್ನಾಗಾಯಿತು ಹಿಂದಿನಲ್ಲಿ, ಬಾಲಿವುಡ್ನಲ್ಲಿ. ಸೊ ಅವ್ರ ಪ್ಯಾಷನ್ ಏನಂತಂದರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರು. ಆ್ಯಂಡ್ ದಟ್ಸ್ ಹೌ ಕಾಡ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಅದೃಷ್ಟ ಅವ್ರಿಗೆ ನನ್ನ ಕಣ್ಣಿಗೆ ಅವ್ರ ಕಣ್ಣಿಗೆ ನಾನಿದ್ದೆ. ಆ್ಯಂಡ್ ವಿಶ್ವ ಸರ್ ಅವ್ರು ಅಪ್ರೋಚ್ ಮಾಡಿದ್ರು. ಥ್ಯಾಂಕ್ಸ್ ಸರ್ ಲಾಟ್ ವಿಶ್ವ ಸರ್. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಅದು ಯಾವ ಮಟ್ಟದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಅಂತ ಗೊತ್ತಿಲ್ಲ. ಬಟ್ ಆರ್ಟಿಸ್ಟ್ಗೆ ಆ ಒಂದು ಸಿನಿಮಾ ಅವನ ಲೈಫ್ನಲ್ಲಿ ನೆನಪಾಗಿ ಇಟ್ಕೊಳ್ಳೋದು ಅಂತ ಒಂದು ಸಿನಿಮಾ ನನಗಿದೆ ಕಾಡ. ಸೊ ಥ್ಯಾಂಕ್ಸ್ ಅ ಲಾಟ್. ಬ್ಯೂಟಿಫುಲ್ ಮೂವಿ. ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ನೋಡಿ. 100% ಯು ವಿಲ್ ಎಂಜಾಯ್ ದಿಸ್ ಮೂವಿ. ಜೊತೆ ನಿಮ್ಮ ಪಾತ್ರ ಯಾವ ರೀತಿ ಬರ್ತಾ ಇದೆ? ಒಳ್ಳೆ ಕ್ರೈಮ್ ಬೇಸ್ಡ್ ಇರಂಗೆ ಕಾಣ್ತಾ ಇದೆ. ಅದೇ ಸರ್, ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ. ಸೊ ಅವನ ಒಂದು ಚೈಲ್ಡ್ಹುಡ್ನಲ್ಲಿ ಅವನು ಏನೇನೋ ಅವನು ಒಂದು
ಇನ್ಬಿಲ್ಟ್ ಅಂತಾನೆ ಅಲ್ಲಿ ಹಾಕಿದ ಟ್ಯಾಗ್ಲೈನ್ ಇಟ್ಸ್ ಅನ್ ಇನ್ಬಿಲ್ಟ್ ಈವಿಲ್ ಅಂತ ಅಂದ್ಬಿಟ್ಟು. ಸೊ ಚೈಲ್ಡ್ಹುಡ್ ಇಂದಾನು ಈಸ್ ಲೈಕ್ ದಟ್. ಅದು ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಹಂಗಾಗಿರೋದಲ್ಲ. ದಟ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಸೇ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಡಿಸಾರ್ಡರು ಅದನ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ವೆರಿ ಅಲ್ಟಿಮೇಟ್ಲಿ ಅವ್ನು ಸತ್ರೇನೆ ಒಳ್ಳೇದು ಆಕ್ಚುಲಿ. ಇನ್ಫ್ಯಾಕ್ಟ್ ದಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್ ಸರ್. ಇದು ಒಂದೇ ದಿನ ನಡೆಯಕ್ಕೆ ಚೆನ್ನಾಗಿದೆ. ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಹೀರೋಯಿನ್ ಒಂದೇ ಕಸ್ಟಮರ್ ಇರ್ತಾರೆ ಎಲ್ಲ ಸೀನ್. ನಾನು ಅಷ್ಟೇನೆ ಒಂದೇ ಕಾಸ್ಟ್ಯೂಮ್ ನಲ್ಲಿ ಇರ್ತೀನಿ. ಬಟ್ ದೇರ್ ಇಸ್ ಸ್ವಲ್ಪ ಅದಕ್ಕಿಂತ ಮುಂಚೆ ಲಾಟ್ ಆಫ್ ಥಿಂಗ್ಸ್ ಆದ್ರೆ. ಬಟ್ ಆ ಒಂದು ಮೇ ಬಿ 2 days ಆಗುವಂತ ಒಂದು ಇನ್ಸಿಡೆಂಟು, ಅದಕ್ಕಿಂತ ಮುಂಚೆ ಬೇರೆ ಬೇರೆ ಸಿನಾರಿಯೋಸ್ ಇದೆ ಸರ್. ಎಸ್, ಥ್ಯಾಂಕ್ ಯು ಸರ್. ಈಗಾಗಲೇ ರಾಜ್ಯ ಪ್ರಶಸ್ತಿನ ಮುಡಿಗೇರಿಸಿಕೊಂಡಿದ್ದಾರೆ ಅಂಡ್ ಈ ಟ್ರೈಲರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ನಿರ್ದೇಶಕರು ವಿಶ್ವನಾಥ್ ನಾಯಕ್ ಸರ್, ನಿಮ್ಮ ಮಾತುಗಳು. ಥ್ಯಾಂಕ್ ಯು. ನನಗೆ ಅವಾರ್ಡ್ ಬಂದಿರೋದು ಆ್ಯಕ್ಚುಲಿ ಆ್ಯಕ್ಟರ್ ಆಗಿ ಬೆಸ್ಟ್ ಆ್ಯಕ್ಟರ್ ಸ್ಟೇಟ್ ಅವಾರ್ಡ್ ಬಂದಿರೋದು ಆ್ಯಕ್ಟಿಂಗ್ ನೋಡೋದಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕಾಡ ನನ್ನ ಮೊದಲ ಸಿನಿಮಾ ರಿಂಗ್ ಮಾಸ್ಟರ್, ಅದಾದಮೇಲೆ ಮಂಜೇರಿ ಮತ್ತೆ 3ನೇ ಸಿನಿಮಾ ಕಾಡ ಸಿನಿಮಾನ ಸುಮಾರು ಈ ಸೈಕೋ ಥ್ರಿಲ್ಲರ್ ಸೈಕೋಪಾತ್ಸ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ತಲೆ ಬಂದಾಗ ನಾನು ಅದನ್ನು ಸ್ಟಡಿ ಮಾಡ್ತಾ ಹೋದೆ. ಏನಂದರೆ ಸೈಕೋಪಾತ್ಸ್ ಅಂದರೆ ಈಗ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಚಿಕ್ಕದ್ರಲ್ಲಿ ಅವನಿಗೆ ಏನೋ ಆಗಿತ್ತು, ಅದರಿಂದ ಅವನು ಏನೇನೋ ಆಗ್ಬೋದ ದೊಡ್ಡವನಾದ್ಮೇಲೆ ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳಿರುತ್ತೆ. ಬಟ್ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ 2-4% ಜನ ಹುಟ್ಟುತ್ತಾನೆ ದೇ ಆರ್ ರಿವೀಲ್. ಅದಕ್ಕೆ ಅದು ನಾನು ಹಾಕಿರೋದು ದ ಬಾರ್ನ್ ಈವಿಲ್ ಅಂತ, ಇನ್ಬಿಲ್ಟ್ ಈವಿಲ್ ಅಂತ ಹಾಕಿರೋ ರೀಸನ್ ಏನು ಅಂದರೆ, ಅವರು ಯಾವುದೋ ಸಂದರ್ಭದಿಂದನೋ ಅಥವಾ ಯಾವುದೋ ಕಾರಣದಿಂದನೋ ಅವರು ಸೈಕೋಗಳಾಗಲ್ಲ, ಅವ್ರು ಹುಟ್ಟುತ್ತಾನೆ ಸೈಕೋಪಾಸ್ಗಳಾಗಿರ್ತಾರೆ. ಅದನ್ನ ಒಂದು ಲೇಡಿ ಸುಮಾರು 25 ವರ್ಷ ಸ್ಟಡಿ ಮಾಡಿ ಒಂದು ರಾಯಲ್ ಸೊಸೈಟಿ ಅಂತ ಹೇಳಿ ಅದರಲ್ಲಿ ಸುಮಾರು 1.5 ಗಂಟೆ 2 ಗಂಟೆದು ಅವರು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಅದನ್ನ ನನಗೆ ಸ್ವಲ್ಪ ಇಂಗ್ಲೀಷು ತುಂಬ ಮಾಡ್ಕೊಡುತ್ತೆ. ನನಗೆ ಗೊತ್ತಿರೋದು ಈ ಕತೆ ಬೇಸಿಕ್ ಕತೆ ಹೇಳಿದ್ಮೇಲೆ JK ಸರ್ ಚೆನ್ನಾಗಿ ಪರಿಚಯ ಇದ್ರು. ನಾನು ಸರ್ ಕೂತ್ಕೊಂಡು ಆ ಇಡೀ ಏನು ಆ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಹೇಳಿದ್ದನ್ನ ಸಾರ್ ಹತ್ರ ಕೂತ್ಕೊಂಡು ಅದನ್ನು ಕೇಳಿಕೊಂಡು ನನಗೆ ಗೊತ್ತಾಗ್ತಿರೋದನ್ನ ಸಾರ್ ಹತ್ರ ಏನು ಸರ್ ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂದರ್ಭಗಳನ್ನ ಇಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದೇನಂದ್ರೆ ಈ ಕತೆ ಮಾಡ್ತಾ ಮಾಡ್ತಾ ಇದನ್ನ ಪಾರ್ಟ್ 2 ಕೂಡ ಮಾಡಬಹುದು ಅಂತ ಅನಿಸ್ತು. ಆಕ್ಚುಲಿ ಈ ಸಿನಿಮಾದಲ್ಲಿ ಹುಚ್ಚು ಸರ್ ಆಕ್ಟ್ ಮಾಡಿದ್ದಾರೆ. ಇದು ಹೋಗಿ ಈ ಸಿನಿಮಾಗೋಸ್ಕರ ಅಪ್ರೋಚ್ ಮಾಡಿದಾಗ ಸರ್ ಬನ್ನಿ ಸರ್ ಅಂದ್ರೆ ಈ ಥರ ಇದೆ ಪಾತ್ರ ಮಾಡಿ ಸರ್ ಅಂದ್ರೆ ಎಲ್ಲರೂ ಏನು ಮಾಡ್ಬೇಕು ಈ ಥರ ಸಿನಿಮಾ ಅಂತ ಹೇಳಿದ್ರೆ ಆಕ್ಚುಲಿ ಸರ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಕಾಡಾದ ಪಾರ್ಟ್ 2 ಬರುತ್ತೆ ನನಗೆ ಗೊತ್ತಿಲ್ಲ. ಬಂದರೆ ಆ ಸಿನಿಮಾ ಕತೆ ಹೇಳಿರೋದು ನಾನು. ಆ ಸಿನಿಮಾ ಕತೆ ಕೇಳಿ ಪಾರ್ಟ್ 2 ಕತೆ ಕೇಳಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅಚ್ಚು ಸರ್ ಒಪ್ಕೊಂಡಿರೋದು. JK ಸರ್ ವಂಡರ್ಫುಲ್. JK ಸರ್ ಬಗ್ಗೆ ಹೇಳಬೇಕು ಅಂದರೆ ಡೇ 1 ಅವರು ಏನಂದರೆ ಎಷ್ಟು ಕಷ್ಟ ಇತ್ತು ಅಂದರೆ ಈ ಪಾತ್ರ ಸುಮ್ಮನೆ ಅದು ನೋಡಿದಷ್ಟು ಸುಲಭ ಅಲ್ಲ. ಇಲ್ಲಿವರೆಗೂ ಮಾಡಿರೋ ಈಸಿ ಪಾತ್ರನೂ ಅಲ್ಲ ಈ ಪಾತ್ರ. ಮತ್ತೆ ನಮಗೆ ಅಲ್ಲಿ ಮಳೆಗಾಲ ಜಿಗಣೆಗಳ ಕಾಟ ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಕೋಪರೇಷನ್. JK ಸರ್ ನೋಡಿದ್ರೆ ಫುಲ್ಲು ಸ್ಟೈಲ್ ಆಗಿ ಏನೋ ಒಂದು ಸ್ವಲ್ಪ ರಗಡಾಗಿ ಕೋಪ ಥರದಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ನಮ್ದು ಸ್ಟಾರ್ಟಿಂಗ್ ಹಂಗೆ ಅನಿಸಿತ್ತು. ಬಟ್ ಸ್ಪಾಟಲ್ಲಿ ಬಂದು ನಿಜವಾಗ್ಲೂ ನಮ್ಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂದರೆ, ಈ ಮಳೆ ಶುರು ಮಾಡ್ಬಿಟ್ವಿ, ಫೈಟ್ ಎಲ್ಲ ಶುರು ಮಾಡಿದ್ವಿ, ಮಳೆ ಬಂದು ನಿಂತೋಯ್ತು. ಸೊ ಮಳೆ ಕಂಟಿನ್ಯೂಟಿ, ಅದಕ್ಕೆ ಪೈಪ್ಗಳನ್ನ ಹಾಕ್ಬೇಕಾಗಿತ್ತು. ಸೊ ಪೈಪ್ಗಳನ್ನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ಗಳ ಜೊತೆ ಮತ್ತು ಬೇರೆ ಸೆಕ್ಟರ್ ಜೊತೆ ಎಲ್ಲ ಸೇರಿ ಸಾರ್ ಕೂಡ ಪೈಪ್ಗಳನ್ನ ಅಷ್ಟು ದೂರದಿಂದ ಎತ್ಕೊಂಡು ಬಂದದ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಜೊತೆ ಅಂದರೆ ಪ್ರತಿ ಒಂದು ಕ್ಷಣ ಪರಿಪೂರ್ಣವಾಗಿ ಸಿನಿಮಾದ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಒಂದು ನನ್ನ ಪ್ರಕಾರ JK ಸರ್ ಕಾಡ ಬಿಫೋರ್ ಕಾಡ ಆಫ್ಟರ್ ನಾನಂತೂ ಅದಂತೂ ಹೇಳ್ತೀನಿ ಸರ್. ನೀವು ಮಾಡಿರ್ಬೋದು ಗೊತ್ತಿಲ್ಲ, ಬಟ್ ನಾನು ನೋಡಿರೋ ನಿಮ್ಮ ಸಿನಿಮಾಗಳಲ್ಲಿ ಕಾಡ ನನಗೆ ದಿ ಬೆಸ್ಟ್ ನಿಮ್ಮ ಸಿನಿಮಾ ನನಗನ್ಸುತ್ತೆ. ಯಾಕಂದ್ರೆ ಆಸ್ ಎ ಆಕ್ಟರ್ ನೀವು ಈ ಸಿನಿಮಾದಲ್ಲಿ ನೀವು ಇನ್ನೂ ಕರೆಕ್ಟಾಗಿ ಮತ್ತೆ ಎಡಿಟ್ ಎಲ್ಲ ಮಾಡಿರೋದನ್ನ ನೋಡಿಲ್ಲ ನೀವು ಆ ಕಾಪಿನ. ಸೊ ಈ ಕಾಪಿ ನೋಡಿದ್ಮೇಲೆ ನಿಮಗೂ ಅನ್ಸುತ್ತೆ ಫಸ್ಟ್ ಡೇ ನೋಡಿದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆಸ್ ಎನ್ ಆಕ್ಟರು ಇವ್ರನ್ನ ಕನ್ನಡ ಚಿತ್ರರಂಗ
ಇನ್ನು ಒಳ್ಳೊಳ್ಳೆ ಕಥೆಗಳ ಜೊತೆಗೆ ಸಾರ್ನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದು ತುಂಬಾ ದೊಡ್ಡ ಮಟ್ಟಿಗೆ ಸ್ಟಾರ್ ಆಗ್ತಾರೆ ಸಾರು. ಮತ್ತೆ ಕಾವ್ಯ ಶೆಟ್ಟಿನೂ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರು ಅಂತಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾವ್ಯ ಶೆಟ್ಟಿ ಅವರು ತುಂಬಾ ಒಳ್ಳೆ ಕೋಪರೇಷನ್ ಮಾಡಿದ್ದಾರೆ. ನಮ್ಮ ಇವರು ಉಗ್ರಂ ಮಂಜು ಅವರು ನನಗೆ ಒಂಥರ, ನಾನು ಯಾವುದೇ ಸಿನಿಮಾ ಮಾಡೋದು ಪ್ರತಿ ಸಿನಿಮಾದಲ್ಲಿ ಅವ್ರು ಇರ್ತಾರೆ. ಅವರು ನನಗೆ ಸ್ನೇಹಿತ ಕೂಡ ಹೌದು. ಈ ಸಿನಿಮಾದಲ್ಲಿ ಉಗ್ರಂ ಮಂಜು ಅವರು ಇದು ಏನಂದ್ರೆ ಕಾಳ ಮತ್ತೆ ಇನ್ನೊಂದು ಟೀಮ್ ಫಸ್ಟ್ ಶುರುವಿನಲ್ಲಿ ಇದು ಎರಡು ಕಥೆಯಾಗಿ ಹೋಗ್ತಾ ಒಂದು ಕಥೆಯಾಗಿ ಮರ್ಜ್ ಆಗುತ್ತೆ. ಸೊ ಅವರು ಉಗ್ರ ಮಂಜೂರು, ನಮ್ಮ ರಾಮು ಮತ್ತೆ ರಾಣವ್ ಮತ್ತೆ ರೂಪಾರಾಯಪ್ಪ ಇದೊಂದು ಟೀಮ್ ಇದೆ. ಈ ಪ್ರತಿಯೊಬ್ಬರು ಅವ್ರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ನನಗೆ ಖುಷಿ ಇದೆ ಈ ಸಿನಿಮಾ ಮಾಡಿರೋದಕ್ಕೆ. ನಾನು ಪ್ರೇಕ್ಷಕರಿಗೆ ಈ ಸಿನಿಮಾ ಮುಖಾಂತರ ಅವರ ಹಣನ ಮತ್ತೆ ಸಮಯನ ವೇಸ್ಟ್ ಮಾಡಲ್ಲ. ಖಂಡಿತವಾಗ್ಲೂ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ಮನೆ ಮಂದಿ ಎಲ್ಲ ಬಂದು ನೋಡಿ ಅಂತ ನಾನು ಹೇಳಲ್ಲ. ಇದೇನಂದ್ರೆ ಥ್ರಿಲ್ಲರ್ ಮೂವಿನ ಯಾರು ಇಷ್ಟಪಡ್ತೀರಾ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಈ ಮನೆ ಮಂದಿ ಎಲ್ಲ ಬಂದು ಕುತ್ಕೊಂಡು ನೋಡಿ ಪ್ಲೀಸ್ ಖಂಡಿತ ಹೇಳಲ್ಲ. ಈ ಸಿನಿಮಾ ಬಂದು ಪ್ಯೂರ್ಲಿ ಇದೊಂದು ಥ್ರಿಲ್ಲರ್ ಮೂವಿನ ಇಷ್ಟಪಡೋರು. ನೀವು ಮನೆ ಮಂದಿ ಎಲ್ಲ ಥ್ರಿಲ್ಲರ್ ಮೂವಿನ ಇಷ್ಟಪಡ್ತಾರೆ ಅಂದ್ರೆ ಖಂಡಿತ ಬಂದು ಈ ಸಿನಿಮಾನ ನೋಡಬಹುದು. ಕೆಲವೊಂದು ಜನ ನೋಡಿದ್ದೀನಿ, ಮನೆ ಮಂದಿ ಎಲ್ಲ ನೋಡ್ಬೋದು ಅಂತ ಹೇಳಿ ಮನೆ ಮಂದಿ ಎಲ್ಲ ಹೋದಾಗ ಏನು ಈ ಮೂವಿ ಈ ಥರ ಇದೆ ಅಂತ ಕಮೆಂಟ್ ಮಾಡಿರೋದೆಲ್ಲ ಹೇಳಿದ್ದೀನಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದೊಂದು ಸರ್ ಸೆನ್ಸರ್ ಸೆನ್ಸರ್ ಆಗಿದೆ. ಪ್ರಾಪರ್ ಸೈಕೋಪಾತ್ ಮೂವಿನೇ ಮಾಡಿರೋದು. ಬಟ್ ಆದಷ್ಟು ಅಂದ್ರೆ ರಕ್ತಪಾತನ ನಾನು ವಿಜೃಂಭಣೆ ಮಾಡಿಲ್ಲ. ಅಂದ್ರೆ ವಿಷಯ ನಾನು ಹೇಳಿದ್ದೀನಿ ಹೊರತು ಅದನ್ನ ರಕ್ತಪಾತನ ವಿಜೃಂಭಿಸಿಲ್ಲ. ನಾನು ಎಷ್ಟು ಬೇಕು ಅಷ್ಟೇನೆ. ಸರ್ ಹೇಳಿ ಸರ್. ಸರ್ ಅಲ್ಲಿ ಹೇಗೆ ಹೆಸರು ನಾನು ಕಳಿಸ್ಕೊಡ್ತೀನಿ ಸರ್. ಸುಧೀರ್ ಅವ್ರ ಸರ್ಗೆ ನಾನು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟು ನಾನು ಕಳಿಸ್ಕೊಡ್ತೀನಿ. ಟೋಟಲ್ ಲಿಂಕೇ ಕಳಿಸ್ಕೊಟ್ಬಿಡ್ತೀನಿ ಸರ್. ಇಂಡಿಯಾದಲ್ಲಿ ಒಂದೇ ಒಂದು ಹುಡುಗ ಇದ್ದಾನೆ ಸರ್, ಅದು ಯಾವುದು 8 ವರ್ಷದ ಹುಡುಗ ಸರ್. ಹುಡುಗನ ಹೆಸರು 8 ವರ್ಷದ ಹುಡುಗ ಇದ್ದಾನೆ ಸರ್. ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸರ್. ಅಂದ್ರೆ ಆಲ್ರೆಡಿ ಹೇಳಿದ ಪ್ರಕಾರ, ನಾನು ಸ್ಟಡಿ ಮಾಡಿದ ಪ್ರಕಾರ ಆ 2-4% ಏನು ಮಕ್ಕಳು ಹುಡ್ತಾರೆ, ಅದಕ್ಕೆ ಅಬ್ಸಲ್ಯೂಟ್ ಯಾವುದೂ ಟ್ರೀಟ್ಮೆಂಟ್ ಇಲ್ಲ. ಅಂದ್ರೆ ಕಂಟ್ರೋಲ್ ಅಲ್ಲಿ ಇರಬಹುದು ಅಷ್ಟೇ. ಅದು ಕಂಟ್ರೋಲ್ ಅಲ್ಲಿ ಇರಬಹುದು. ಅಂದ್ರೆ ಏನು ಅಂದ್ರೆ ಆದಷ್ಟು ಎಲ್ಲ ಪಾಸಿಟಿವ್ ಇದನ್ನೇ ಯಾವಾಗಲೂ ಹೇಳಿ ಅವ್ರು ಆ ಇದರಲ್ಲಿ ಸ್ವಲ್ಪ ಏನೋ ಮೇಂಟೈನ್ ಮಾಡಬಹುದು ಅಷ್ಟೇ. ಎಗೈನ್ ಏನಾದ್ರು ಒಂದು ಸ್ವಲ್ಪ ಚೂರು ಡಿಸ್ಟರ್ಬ್ ಆದ್ರೂ ಅವರು ವೈಲೆಂಟ್ ಸರ್. ಸೊಸೈಟಿ ತುಂಬಾ ಕಷ್ಟ, ಅವರು ತುಂಬಾ ಡೇಂಜರ್. ಅವರು ಯೂಶಲಿ ಒಂದು ಅದು ಹೋಗ್ತಾ ಏನಂದ್ರೆ ಪ್ರತಿಯೊಬ್ಬರಲ್ಲೂ ಸಹ ಬೇಸಿಕ್ ಆಗಿ ಏನಂದ್ರೆ ಪ್ರತಿಯೊಬ್ಬರಲ್ಲೂ ಈ ಸೈಕೋಪಾತ್ ಗುಣಗಳು ಇರುತ್ತಂತೆ. ಪ್ರತಿಯೊಬ್ಬರಲ್ಲೂ ಸೈಕೋಪಾತ್ ಗುಣಗಳು ಇರುತ್ತಂತೆ. ಅದು ಬೆಳೀತಾ ನಾವು ಎಜುಕೇಶನ್ ಮಾಡ್ತಾ, ತಂದೆ ತಾಯಿ ಬುದ್ಧಿ ಹೇಳ್ತಾ, ಸಂಸ್ಕಾರ ಏನು ಕಲಿತಾ ಸೊ ಆ ಪಾಸಿಟಿವ್ ಇದಕ್ಕೆ ಕನ್ವರ್ಟ್ ಆಗೋಗ್ಬಿಡ್ತೀವಿ. ಕೆಲವೊಂದು ಜನ ಬಂದು ಅದೇ ಇದರಲ್ಲಿ ಮೂವ್ ಆಗೋಗ್ಬಿಡ್ತಾರೆ. ಸೊ ಯಾರನ್ನೋ ಕೊಲೆ ಮಾಡೋದು, ಯಾವ್ದೋ ಕಾರಣ ಕೊಲೆ ಮಾಡೋದು, ದೇ ಆರ್ ರೌಡೀಸ್, ದೇ ಆರ್ ನಾಟ್ ಸೈಕೋಪಾತ್ಸ್ ಸರ್. ಸೊ ಇದು ಆ ಥರ ಸರ್. ಇದು ಪ್ರಾಪರ್ ಆಗಿ ಬಂದು ನಾನು ಆ ಲೇಡಿದನ್ನ ನಾನು ಸುದೀಂದ್ರ ಸರ್ ಬೇಕು ನಾನು ಕಳಿಸ್ಕೊಡ್ತೀನಿ. ನಾನು ಹುಡುಕಿ ಖಂಡಿತ ಇಲ್ಲ ಸರ್, ನಾನು ಮಾಡಿದ್ದೀನಿ. ಅದನ್ನ ಸ್ಟಡಿ ಮಾಡಿಬಿಟ್ಟೆ ನಾನು ಹೌದು ಈ ತರ ಮಾಡಿರೋದು ಅಂತ. ಆಕ್ಚುಲಿ ಈ ಸಿನಿಮಾದಲ್ಲಿ ಬಂದು ನಾನು ಏನು ಕಾಡ ಪಾರ್ಟ್ 1 ಅಂತಾನೆ ನಾವು ಇಲ್ಲಿವರೆಗೂ ನಾವು ಮಾಡಿದ್ದು ಪಾರ್ಟ್ 1 ಅಂತ. ಈ ಅಮೆರಿಕಾದಲ್ಲಿ ಇವರು ಬೆಂಗಳೂರಲ್ಲಿ ಪ್ರೊಡ್ಯೂಸರು ಅಮೆರಿಕಾಗೆ ಹೋದ್ರು, ಅವರು ಮಾತಾಡಿದ್ರು. ಸೊ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂತ. ಸೊ ನಾವೇನ್ ಮಾಡಿದ್ವಿ, ಪಾರ್ಟ್ 1 ಅನ್ನೋದನ್ನ ತೆಗ್ದಿದ್ದೀವಿ. ಸದ್ಯಕ್ಕೆ ಮಾಡುವಂತ ಪ್ರಯತ್ನ ಅಂತ ಖಂಡಿತ ಮಾಡ್ತೀವಿ. ಪಾರ್ಟ್ 2 ಏನಾದ್ರು ಬಂದ್ರೆ ಸರ್ ಇನ್ನೂ ವಿಸ್ತೃತವಾಗಿ ಏನು ಟೋಟಲ್ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ, ಏನೇ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದರ ಪರಿಪೂರ್ಣವಾಗಿರೋದನ್ನ ನಾನು ಪಾರ್ಟ್ 2 ಅಲ್ಲಿ ನಾನು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್. ಇವಾಗ ಸ್ವಲ್ಪ ಎಷ್ಟು ಬೇಕು ಈ ಸಿನಿಮಾಗೆ, ಎಷ್ಟು ಬೇಕು ಒಂಚೂರು ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಈ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಸರ್. ಈ ಕಥೆ ಸ್ಫೂರ್ತಿ ಯಾರ ರಿಯಲ್ ಇನ್ಸಿಡೆನ್ಸ್, ಯಾರ ವ್ಯಕ್ತಿನ ನೋಡಿದ್ದುಂಟ ಆ ಥರ ಸರ್? ಇಲ್ಲ ಆ ಥರ ಅಂದ್ರೆ ಸರ್ ರಿಯಲ್ ಇನ್ಸಿಡೆಂಟ್ ಯಾರು ನೋಡಿದ್ರ ಅಂದ್ರೆ ಹ್ಯೂಮನ್ ಟೆಂಡೆನ್ಸಿ ಈಗ ನೋಡ್ತಾ ಇರ್ತೀವಿ ಸರ್. ಸುಮ್ಮನೆ ಜೊತೆಗೆ ಇರ್ತಾರೆ,
ಒಂದು ಸ್ವಲ್ಪ ಇವನಿಗೆ ಅವನು ಒಂಥರ ಹುಚ್ಚಾಡ್ದಂಗೆ ಹೇಳ್ತಾನಂದ್ರು, ಅವ್ನು ಸೈಕ್ ನನ್ನ ಮಗಳು ಅಂತ ಹೇಳ್ತಾ ಇರ್ತಾರೆ. ಅವಾಗಿಂದ ನೀವು ಯಾಕೆ ಅವ್ರನ್ನ ಪದೇ ಪದೇ ನೋಡ್ತಾ ಇದ್ದೀರಾ? ಅವನು ಕೈ ಹೇಳ್ಕತ್ತಾನ ನನ್ನ ಅಂತ. ಮೀಡಿಯಾ ಮುಂದೆ ಯಾಕೆ ಲೇಟ್ ಆಗಿ ಬರ್ತಿದ್ದೀರಾ? ಸರ್? ಲಾಸ್ಟ್ 2 ದಿವಸ ಇದ್ದಂಗೆ ರಿಲೀಸ್ ಬರ್ತಿರಲ್ಲ, ಮೊದಲಿಂದ ಸರ್ ರಿಲೀಸ್ ಅಂದ್ರೆ ನಮ್ಗೆ ಏನಂದ್ರೆ ಫಸ್ಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಪ್ರೊಡ್ಯೂಸರ್ ಬಂದು ನಾನು ಬರ್ತೀನಿ ಜೊತೆಗೆ ಮಾಡೋಣ ಅಂತ ಹೇಳಿದ್ರು ಸರ್. ಅವರು ಬರೋದು ಲೇಟ್ ಆಯ್ತು, ಅವ್ರದ್ದೇನೋ ಫ್ಲೈಟ್ ಏನೋ ತೊಂದರೆ ಆಯ್ತು, ಸೊ ಆಗಲ್ಲ ಅಂತ ಹೇಳಿದ್ರು. ಅವ್ರು ವೆಯ್ಟ್ ಮಾಡ್ಕೊಂಡು ನಾವು ತುಂಬಾ ಇವಾಗಿಂದ ಅಲ್ಲ, ಮುಹೂರ್ತ ಆದಾಗಿಂದ ಶೂಟಿಂಗ್ ಆದಾಗಿಂದ ಸರ್ ಡಿಸ್ಟ್ರಿಬ್ಯೂಷನ್ ಯಾರು? ಡಿಸ್ಟ್ರಿಬ್ಯೂಷನ್ ಬಂದು ಸಿನಿ ಪೊಲೀಸರ್ ಮಾಡ್ತಾರೆ ಸರ್. ಸಿನಿ ಪೊಲೀಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಸಿಟಿ ಪೊಲೀಸ್. ಅದಕ್ಕೆ ಅದಕ್ಕೆ ಜೊತೆಯಾಗಿ ಸಿನಿ ಪೊಲೀಸ್ ಅವ್ರಿಗೆ ಜೊತೆಗೆ ಹೇಮಂತ್ ಅನ್ನೋರು ಇದು ಮಾಡ್ತಾ ಇರೋದು. ಮೇಜರ್ಲಿ ಬಂದು ಸಿನಿ ಪೊಲೀಸ್ ಅವರೇ, ಯಾಕಂದ್ರೆ ಅವತ್ತು ನಮ್ಮ ಪ್ರೊಡ್ಯೂಸರ್ಗೆ ಅವ್ರು ಬಿಫೋರ್ ಹಿಂದಿ ಸಿನಿಮಾ ಕೂಡ ಸಿನಿ ಪ್ರೊಡ್ಯೂಸರ್ನೇ ರಿಲೀಸ್ ಮಾಡಿದ್ರು. ಸೊ ಅವರು ಆ ಕಾಂಟ್ಯಾಕ್ಟ್ ಅಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಸಿನಿಮಾ. ಎಲ್ಲ ಸ್ಪ್ಲೆಂಡೆಡ್ ಫಿಲಮ್ಸ್ ಅಂತಾನೆ ಶುರು ಮಾಡ್ಬೇಕು, ರಿವ್ಯೂ ಬರೀಬೇಕಂತ. ಸ್ಪ್ಲೆಂಡೆಡ್ ಮೂವಿ, ಸ್ಪ್ಲೆಂಡೆಡ್ ಮೂವೀಸ್ ಫಿಲಮ್ಸ್ ಅಂದಿದೆಯಲ್ಲ, ಸ್ಪ್ಲೆಂಡೆಡ್ ಆಗಿದೆ. ಅಂತಾನೆ ಹಾಕೊಂಡ್ಬಿಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ಅದೇ ಪ್ರೊಡ್ಯೂಸರ್ ಇವಾಗ ಬರೋಕ್ಕಾಗಲಿಲ್ಲ. ಪ್ರೊಡ್ಯೂಸರು ಯಾಕಂದರೆ ಅವ್ರಿಗೆ 1 ಪೈಸೆ ಕನ್ನಡ ಬರಲ್ಲ, ನನಗೆ ಬರೋದು ಅರ್ಧಂಬರ್ಧ ಹಿಂದಿ. ಆದ್ರೂ ಅದರಲ್ಲಿ ಕತೆ ಇವರಿಬ್ರು ಮಧ್ಯದಲ್ಲಿ ನಾನು ಅಲ್ಲ, ನೀವು JK ಒಬ್ಬರಿಗೆ ಬಿಟ್ಬಿಟ್ಟಿದ್ರೆ ಅವರು ಒಂದು 6 ತಿಂಗಳಿಂದ ಪಬ್ಲಿಸಿಟಿನಾರು ಮಾಡ್ಬಿಡ್ತಾರೆ. ಹೌದು ಸರ್, ಮಧ್ಯದಲ್ಲಿ ಜೆ.ಕೆ. ಸರ್ ಎಲ್ಲರೂ ಬ್ಯುಸಿ ಆಗಿದ್ರು. ನಾನು ಅವಾಗ ಹೇಳ್ತಾ ಇದ್ದೆ ಸರ್ ಬರ್ತೀನಿ ಸರ್ ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಏಪ್ರಿಲ್ 15 ತಾರೀಕು ಬರ್ತಾ ಇದೀವಿ. ದಯಮಾಡಿ ನೋಡಿ. ನೋಡಿ ಸರಿ, ನಿಮಗೆ ಜನಗಳಿಗೆ ಹೇಳ್ಕೊಳಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ತುಂಬಾ ಲೇಟ್ ಆಯ್ತು ಸರ್, ಖಂಡಿತ ಲೇಟ್ ಆಯ್ತು. ಅದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಸಾರಿ ಕೇಳ್ತೀನಿ, ತುಂಬಾ ತಡ ಆಗಿದೆ. ಸಾರಿ ಕೇಳೋದು ಏನು ಉಪಯೋಗ ಇಲ್ಲ, ನಿಮಗೆ ಜನಕ್ಕೆ ರಿಜೆಕ್ಟ್ ಮಾಡ್ತೀರಾ. ಸರ್ ಈಗ ಆಸ್ ಎ ಡೈರೆಕ್ಟ್ರು ನನ್ನ ಕೆಲಸ ಏನು ಮಾಡಬೇಕಾಗುತ್ತೋ ನಾನು ಅದನ್ನು ಮಾಡಿದ್ದೀನಿ. ಪ್ರೊಡ್ಯೂಸರ್ ಸರ್ ಅವ್ರು ಹೇಳ್ತಾ ಇರೋದು ಒಂದು ರಿಯಾಲಿಟಿ. ರಿಯಾಲಿಟಿ ಹೌದು. ನನಗೆ ಸರ್ ನನಗೂ ಅವ್ರ ಬ್ಲೇಮ್ ಸರ್ ನಾನು ಖಂಡಿತವಾಗ್ಲೂ ಬಯಲ್ಲ ಸರ್. ಅದಕ್ಕೆ ಸರ್ ಇಮಿಡಿಯೇಟ್ ಆಗಿ ಸುಧೀಂದ್ರ ಸರ್ ಫೋನ್ ಮಾಡಿಬಿಟ್ಟು ಸರ್ ಒಂದು ಅವ್ರಿಗೂ ತುಂಬ ಶಾರ್ಟ್ ನೋಟಿಸಲ್ಲಿ ಹೇಳಿದ್ದು ನಾನು ಸರ್ ಹೇಳಿ. ಅವರು ಹೇಳಿದ್ರು, ಯಾಕಂದರೆ ನಾನು ಮೊದಲ ಸಿನಿಮಾದಿಂದ ಎಲ್ಲ ನನ್ನ ಕಾರ್ಯಕ್ರಮನೆಲ್ಲ ಅವರೇ ಮಾಡೋದು. ಸೊ ಅವ್ರು ಹೇಳೋದು ಏನು ವಿಶ್ವ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತ ಸರ್, ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ನನಗೆ ವ್ಯವಸ್ಥೆ ಮಾಡಿಕೊಟ್ರು. ಸೊ ನಿಮ್ಮ ಮುಂದೆ ಬಂದಿದ್ದೀವಿ. ನೀವೆಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೆ ಪುಷ್ ಮಾಡಿ ಸರ್, ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್. ಇದು ಮತ್ತು ನಮ್ಮ ಅರುಣ್ ಸರ್, ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಇರಬೇಕು. ಅರುಣ್ ಸುರೇಶ್ ಐಫೋನ್ ಕರ್ಕೊಂಡು ಲೊಕೇಶನ್ ಎಲ್ಲ ತೋರಿಸಿದಾಗ ದಪ್ಪ ಇದ್ದಾರೆ ಅವರು. ಐಫೋನ್ ತೋರಿಸಿದಾಗ ಕೆಲವೊಂದು ಶಾರ್ಟ್ಗಳು ಒಂದು ಸ್ವಲ್ಪ ರಿಸ್ಕಿ ಶಾರ್ಟ್ಗಳು ಇತ್ತು. ಇದು ಮಾಡ್ತೀರಾ ಮಾಡ್ತೀನಿ ಅಂತ ನನಗೆ ಡೌಟ್ ಇತ್ತು, ದಪ್ಪ ಇದ್ದಾರೆ ಮನುಷ್ಯ, ಹೇಗೆ ಮಾಡ್ತಾರೆ ಈ ಕೆಲಸ ಅನ್ನೋ ಅಷ್ಟು ಬೇಕಾಯಿತು. ಬಟ್ ಕೆಲಸಕ್ಕೆ ಅಂತ ಬಂದಾಗ ರಾಕ್ಷಸ ಮನುಷ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಸತೀಶ್ ಬಾಬು, ನಾನು ಗುರುಕಾರು ಅಂತಿದ್ದೆ, ಮ್ಯೂಸಿಕ್ ಡೈರೆಕ್ಟರು, ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದುಃಖ ಆಗುತ್ತೆ. ಬಿಕಾಸ್ ನನಗೆ ಮನುಷ್ಯ ಅಂದರೆ ತುಂಬ ಲೋಗು. ಈ ಸಿನಿಮಾನ ಒಂದು ಮ್ಯೂಸಿಕ್ ಏನಂದರೆ ಒಂದು ಹಂತಕ್ಕೆ ಬೇರೆ ಲೆವೆಲ್ಗೆ ಇದು ಸಿನಿಮಾ ಹೋಗಿರೋ ಕಾರಣ ಬಂದು ಮ್ಯೂಸಿಕ್ಕು. ಅವ್ರು ಯಾವಾಗಲೂ ನಾನು ಒಳ್ಳೇದನ್ನೇ ಬಯಸ್ತಾ ಇದ್ರು. ಅವರು ಇವಾಗ ನಮ್ಮ ಜೊತೆಗಿಲ್ಲ ಅನ್ನೋದು ನನಗೆ ತುಂಬ ನೋವಿದೆ, ತುಂಬ ಬೇಜಾರಿದೆ. ಯಾವಾಗ ಶುರುವಾಗಿದೆ ಸರ್ ಈ ಸಿನಿಮಾನ ಸರ್ ಸಿನಿಮಾ ಆಯಿತು ಸರ್, ಇದು ಒಂದು 2 years ಆಯಿತು ಸರ್. 2 years ಆಯಿತು ಶೂಟಿಂಗ್ ಕಂಪ್ಲೀಟ್ ಆಗಿ. ಒಂದು 80% ಆಗಿತ್ತು. ಮಧ್ಯದಲ್ಲಿ ಅಗೈನ್ ನಮ್ಮ ಪ್ರೊಡ್ಯೂಸರ್ ಬೆಂಗಳೂರಿಂದ ಅಮೆರಿಕಾಗೆ ಶಿಫ್ಟ್ ಆಗಬೇಕಾಗಿತ್ತು. ಸೊ ಅಲ್ಲಿ ಕಂಪ್ನಿ ಇದೆ ಅವ್ರದ್ದು. ಆ್ಯಕ್ಚುಲಿ ಸಿನಿಮಾ ಪ್ರೊಡಕ್ಷನ್ ಮಾತ್ರ ಅಲ್ಲ, ಅವ್ರದ್ದು ಸಾಫ್ಟ್ವೇರ್ ಕಂಪ್ನಿ ಇದೆ ಇಂಡಿಯಾದಲ್ಲಿ, ಬೆಂಗಳೂರು, ಅಮೆರಿಕಾ ಮತ್ತು ಲಂಡನ್ನಲ್ಲಿದೆ. ಸೊ ಆ ಕೆಲಸಕ್ಕೆಲ್ಲ ಹೋಗ್ಬೇಕಾಯ್ತು. ಅವ್ರು ಹೇಳಿದ್ರು, ವಿಶ್ವತ್ ನೋಡಮ್ಮ ಈ ಥರ ಇದೆ, ಸ್ವಲ್ಪ ಹೋಲ್ಡ್ ಮಾಡೋಣ, ಆಮೇಲೆ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ಎಲ್ಲ ಮಾಡಿ ಈಗ ರೀಸೆಂಟಾಗಿ ಟೋಟಲ್ ಎಲ್ಲ
ಸೆನ್ಸಾರ್ ಕೆಲಸನೆಲ್ಲ ಈಗ ಒಂದು ತಿಂಗಳಿಂದ ನಾವು ಮುಗಿಸಿದ್ದು ಸರ್. ಸೊ ನನ್ನ ತಂಡ ರಜತ್ ಮಂಜು ಒಂದೇ ನಿಮಿಷ ನಾನು ಟೀಮ್ನ ಕಟ್ಬಿಡ್ತೀನಿ ಸರ್. ಅವ್ರ ಯಾಕಂದ್ರೆ ನಮಗೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ರಜತ್ ಮಂಜು ಕುಮಾರ ಮನು ಉಂಟಪ್ಪ. ಇದು ನನ್ನ ತಂಡ. ನನಗೋಸ್ಕರ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು, ಯಾಕಂದ್ರೆ ತುಂಬಾ ದೊಡ್ಡ ಟೀಮ್ ಇಲ್ಲ, ನಿರ್ದೇಶಕರ ತಂಡ ಅಂದ್ರೆ ಸಿಕ್ಕಾಪಟ್ಟೆ ಜನ ಎಲ್ಲ ಇರ್ತಾರೆ, ತುಂಬಾ ಜನ ಇಲ್ಲ. ರಜತ್ ಮಂಜು ಅಸೋಸಿಯೇಟು, ಹಳ್ಳಿ ಕುಮಾರ್ ಅಸಿಸ್ಟೆಂಟು, ಅವರು ತುಂಬ ಮನ ಇಟ್ಟು ಕೆಲಸ ಮಾಡಿದ್ದಾರೆ. ದನ ಮಾತ್ರ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಫ್ಯೂಚರ್ ಒಳ್ಳೆದಾಗಿ ಒಳ್ಳೊಳ್ಳೆ 3 ಜನ ನಿರ್ದೇಶನ ಮಾಡಕ್ಕೆ ರೆಡಿ ಇದ್ದಾರೆ. ಅವ್ರು 3 ಜನ ಆದಷ್ಟು ಬೇಗ ನಿರ್ದೇಶಕರಾಗಿ ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಕನ್ನಡ ಚಿತ್ರರಂಗಕ್ಕೆ. ಆಲ್ ದ ಬೆಸ್ಟ್ ಹೇಳ್ತೀನಿ 3 ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗ್ರೂಪ್ ಫೋಟೋಗೆ. ಮಧು ಅವರಿದ್ದಾರಾ? ಎಸ್, ಏಪ್ರಿಲ್ 10ನೇ ತಾರೀಕು ಬರೋ ಶುಕ್ರವಾರ ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಕಾಡ ಸಿನಿಮಾ. ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು ನಮ್ಮೆಲ್ಲರ ಪರವಾಗಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಒನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್ ಟು ಕಾಡ.